ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 40ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ತಾತ್ಕಾಲಿಕ ಭೂತಕಾಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಡೆದು ಹೋದ ಸಮಯದಲ್ಲಿ ಒಂದು ಕೆಲಸವು ನಡೆಯುತ್ತಾ ಇತ್ತು ಎಂಬುದನ್ನು ತಿಳಿಸಲು ತಾತ್ಕಾಲಿಕ ಭೂತಕಾಲವನ್ನು ಉಪಯೋಗಿಸ್ತಾರೆ. ಅಂದರೆ ಭೂತಕಾಲದಲ್ಲಿ ಕೆಲಸವು ಸ್ವಲ್ಪ ಸಮಯದವರೆಗೆ ನಡೆಯುತ್ತಾ ಇರುತ್ತದೆ. ಕಳೆದು ಹೋದ ಸಮಯದಲ್ಲಿ ನಡೆಯುತ್ತಾ ಇದ್ದ ಅಥವಾ ಮಾಡುತ್ತಾ ಇದ್ದ ಕೆಲಸವನ್ನು ಹೇಳಲಿಕ್ಕೆ ಈ ತಾತ್ಕಾಲಿಕ ಭೂತಕಾಲವನ್ನು ಉಪಯೋಗಿಸಬೇಕು. ಉದಾಹರಣೆಗೆ, ನಿನ್ನೆ ನಾವು ಆಡುತ್ತಾ ಇದ್ದೆವು, ಅವಳು ಹಾಡುತ್ತಾ ಇದ್ದಳು. ಈ ವಾಕ್ಯದ ರಚನೆಗೆ ತುಂಬ ಸಿಂಪಲ್ ನಿಯಮ ಇದೆ. ಏನಂತ ಹೇಳಿದ್ರೆ, ಸಬ್ಜೆಕ್ಟನ್ನು ಬರೆದು ವಾಸ್ ಅಥವಾ ವರ್ ಅನ್ನು ಬಳಸಿ, ಆಮೇಲೆ V1 ಅಂದರೆ ವರ್ಬ್ನ ಬೇಸ್ ಫಾರ್ಮ್ ಜೊತೆಗೆ ING ಸೇರಿಸಿ ಅಬ್ಜೆಕ್ಟನ್ನು ಬರಿಬೇಕು. ಉದಾಹರಣೆಗೆ ಈ ಚಿತ್ರವನ್ನು ಗಮನಿಸಿ. ಇದರಲ್ಲಿ ಸಾರಾ ಅನ್ನೋ ಹುಡುಗಿ ಏನು ಮಾಡ್ತಾ ಇದ್ದಾಳೆ? ಈಗ ಗಂಟೆ 6 ಗಂಟೆ ಆಗಿದೆ. ಅವಳು ಎಲ್ಲಿದ್ದಾಳೆ? ಈಗ ಅವಳು ಮನೆಯಲ್ಲಿದ್ದಾಳೆ. ಸಾರಾ ಈಸ್ ಆ್ಯಟ್ ಹೋಮ್. ಶಿ ಈಸ್ ವಾಚಿಂಗ್ ಟೆಲಿವಿಷನ್. ಅವಳೀಗ ಟಿ ವಿಯನ್ನು ನೋಡ್ತಾ ಇದ್ದಾಳೆ. ಅದೇ ಅವಳು 4 ಗಂಟೆಗೆ ಮನೆಯಲ್ಲಿ ಇರಲಿಲ್ಲ. ಶಿ ವಾಸ್ ನಾಟ್ ಆ್ಯಟ್ ಹೋಮ್, ಶಿ ವಾಸ್ ಆ್ಯಟ್ ಸ್ಪೋರ್ಟ್ಸ್ ಕ್ಲಬ್. ಅವಳು ಎಲ್ಲಿದ್ಲು? 4 ಗಂಟೆಗೆ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿದ್ಲು. ಅವಳು ಏನು ಮಾಡ್ತಾ ಇದ್ಲು? ಶಿ ವಾಸ್ ಪ್ಲೇಯಿಂಗ್ ಟೆನ್ನಿಸ್. ಅವಳು ಟೆನ್ನಿಸನ್ನು ಆಡುತ್ತಾ ಇದ್ದಳು. ಯಾವಾಗ? 4 ಗಂಟೆಗೆ, ಅಂದರೆ ಭೂತಕಾಲದಲ್ಲಿ. ಈಗ ನಾವು 6 ಗಂಟೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಕಾರಣದಿಂದ ಇಲ್ಲಿ 4 ಗಂಟೆಗೆ ಅವಳು ಏನು ಮಾಡ್ತಾ ಇದ್ಲು? ಶಿ ವಾಸ್ ಪ್ಲೇಯಿಂಗ್ ಟೆನ್ನಿಸ್. ಅದನ್ನೇ ಇನ್ನೊಂದು ಥರ ಕೂಡ ಹೇಳ್ಬೋದು. ಶಿ ವಾಸ್ ನಾಟ್ ವಾಚಿಂಗ್ ಟೆಲಿವಿಷನ್, ಅಂದರೆ ಅವಳು ಟಿ ವಿಯನ್ನು ನೋಡ್ತಾ ಇರಲಿಲ್ಲ. ಅಂದರೆ 3 ಗಂಟೆಗೆ ಅವಳು ಆಟವನ್ನು ಪ್ರಾರಂಭ ಮಾಡಿದ್ಲು, 4:15 ಅವಳು ಆಟವನ್ನು ಮುಗಿಸಿದ್ಲು. 3 ಗಂಟೆಯಿಂದ 4:15 ತನಕ, ಅಂದರೆ 1:30 ಗಂಟೆ ಅವಳು ಆಟವನ್ನು ಆಡಿದ್ಲು. ಶಿ ವಾಸ್ ಪ್ಲೇಯಿಂಗ್. ಪಾಸಿಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ಸಬ್ಜೆಕ್ಟ್ ಜೊತೆಗೆ ವಾಸ್ ಅಥವಾ ವರ್ ಅನ್ನು ಸೇರಿಸಿ ವರ್ಬ್ನ ಬೇಸ್ ಫಾರ್ಮ್ ಜೊತೆಗೆ ING ಸೇರಿಸ್ತಾರೆ. ಐ ವಾಸ್ ಡೂಯಿಂಗ್, ನಾನು ಮಾಡುತ್ತಾ ಇದ್ದೆ. ಹಿ ವಾಸ್ ವಾಚಿಂಗ್, ಅವನು ನೋಡುತ್ತಾ ಇದ್ದ. ಶಿ ವಾಸ್ ವಾಚಿಂಗ್, ಅವಳು ನೋಡುತ್ತಾ ಇದ್ಲು. ಇಟ್ ವಾಸ್ ಪ್ಲೇಯಿಂಗ್, ಅದು ಆಡುತ್ತಾ ಇತ್ತು. ವಿ ವರ್ ರನ್ನಿಂಗ್, ನಾವು ಇದ್ದೆವು ಅಥವಾ ಓಡುತ್ತಾ ಇದ್ವಿ. ಯು ವರ್ ಲಿವಿಂಗ್, ನೀನು ವಾಸಿಸ್ತಾ ಇದ್ದೆ. ದೇ ವರ್ ವಾಚಿಂಗ್, ಅವರು ನೋಡುತ್ತಾ ಇದ್ದರು. ಇಟ್ ವಾಸ್ ರೇನಿಂಗ್, ಮಳೆ ಬರುತ್ತಾ ಇತ್ತು. ಇನ್ 1985 ವಿ ವರ್ ಲಿವಿಂಗ್ ಇನ್ ಕೆನಡಾ. 1985ರಲ್ಲಿ ನಾವು ಕೆನಡಾದಲ್ಲಿ ವಾಸವನ್ನು ಮಾಡ್ತಾ ಇದ್ವಿ. ಎಸ್ಟರ್ಡೇ ಶಿ ವಾಸ್ ವೇರಿಂಗ್ ಜೀನ್ಸ್ ಪ್ಯಾಂಟ್. ಅವಳು ನಿನ್ನೆ ಜೀನ್ಸ್ ಪ್ಯಾಂಟನ್ನು ಧರಿಸಿದ್ದಳು. ದ ಸನ್ ವಾಸ್ ಶೈನಿಂಗ್, ಸೂರ್ಯನು ಪ್ರಕಾಶಿಸುತ್ತಾ ಇದ್ದ. ಆ್ಯಂಡ್ ದ ಬರ್ಡ್ಸ್ ವರ್ ಸಿಂಗಿಂಗ್, ಮತ್ತು ಪಕ್ಷಿಗಳು ಹಾಡುತ್ತಾ ಇದ್ವು. ಅನಾ ವಾಸ್ ಆ್ಯಟ್ ಹೋಮ್, ಶಿ ವಾಸ್ ವಾಚಿಂಗ್ ಟಿ ವಿ. ಆ್ಯನ್ ಮನೆಯಲ್ಲಿದ್ಲು ಮತ್ತು ಅವಳು ಟಿ ವಿಯನ್ನು ನೋಡ್ತಾ ಇದ್ಲು. ಹಿ ವಾಸ್ ವಿಯರಿಂಗ್ ಎ ಹ್ಯಾಟ್, ಅವನೊಂದು ಟೊಪ್ಪೆಯನ್ನು ಧರಿಸಿದ್ದ. ಹೀಗೆ ಭೂತಕಾಲದಲ್ಲಿ ನಡೀತಾ ಇದ್ದಂಥ ಕೆಲಸಗಳನ್ನು ಹೇಳಲಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತಾರೆ. ಐ ವಾಸ್ ಸಿಂಗಿಂಗ್, ನಾನು ಹಾಡುತ್ತಾ ಇದ್ದೆ. ವಿ ವರ್ ಪ್ಲೇಯಿಂಗ್, ನಾವು ಆಡುತ್ತಾ ಇದ್ದೆವು. ಹಿ ವಾಸ್ ಈಟಿಂಗ್ ಎ ಬನಾನಾ, ಅವನೊಂದು ಬಾಳೆಹಣ್ಣನ್ನು ತಿಂತಾ ಇದ್ದ. ಶಿ ವಾಸ್ ಲರ್ನಿಂಗ್ ಹಿಂದಿ, ಅವಳು ಹಿಂದಿಯನ್ನು ಕಲಿಯುತ್ತಾ ಇದ್ಲು. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡುತ್ತಾ ಇದ್ದರು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ಈ ಫಾರ್ಮುಲಾವನ್ನು ಬಳಸಬೇಕು. ಫಸ್ಟಿಗೆ ಸಬ್ಜೆಕ್ಟ್ ಹಾಕಬೇಕು, ನಂತರ ವಾಸ್ ಅಥವಾ ವರ್ ಒಟ್ಟಿಗೆ ನಾಟ್ ಅನ್ನು ಸೇರಿಸಬೇಕು ಮತ್ತು ವರ್ಬ್ನ ಬೇಸ್ ಫಾರ್ಮ್ ಜೊತೆಗೆ ING ಸೇರಿಸಿ ನಂತರ ಕಾಂಪ್ಲಿಮೆಂಟ್ ಅಂದರೆ ಅಬ್ಜೆಕ್ಟ್ ಯಾವುದಾದ್ರು ಇದ್ದರೆ ಅದನ್ನು ಸೇರಿಸಬೇಕು. ಐ ವಾಸ್ ನಾಟ್ ಕಮಿಂಗ್, ನಾನು ಬರುತ್ತಾ ಇರಲಿಲ್ಲ, ನಾನು ಬರ್ತಿರಲಿಲ್ಲ. ಹಿ ವಾಸ್ ನಾಟ್ ಗೋಯಿಂಗ್, ಅವನು ಹೋಗುತ್ತಾ ಇರಲಿಲ್ಲ, ಅವನು ಹೋಗ್ತಿರಲಿಲ್ಲ. ವಿ ವರ್ ನಾಟ್ ಪ್ಲೇಯಿಂಗ್, ನಾವು ಆಡುತ್ತಿರಲಿಲ್ಲ. ಯು ವರ್ ನಾಟ್ ಲರ್ನಿಂಗ್, ನೀನು ಕಲಿಯುತ್ತಾ ಇರಲಿಲ್ಲ. ದೇ ವರ್ ನಾಟ್ ಹೆಲ್ಪಿಂಗ್, ಅವರು ಸಹಾಯವನ್ನು ಮಾಡುತ್ತಾ ಇರಲಿಲ್ಲ. ಐ ವಾಸ್ ನಾಟ್ ವಾಚಿಂಗ್ ಟಿ ವಿ, ನಾನು ಟಿ ವಿಯನ್ನು ನೋಡುತ್ತಾ ಇರಲಿಲ್ಲ. ಐ ವಾಸ್ ನಾಟ್ ಸ್ಲೀಪಿಂಗ್, ನಾನು ಮಲಗಿರಲಿಲ್ಲ. ಐ ವಾಸ್ ನಾಟ್ ವಿಯರಿಂಗ್ ಎ ಹ್ಯಾಟ್, ನಾನು
ಟೊಪ್ಪಿಯನ್ನು ಧರಿಸಿರಲಿಲ್ಲ ಅಂದರೆ ಮಾತಾಡೋ ಸಮಯದಲ್ಲಿ ನಾನು ಧರಿಸಿರಲಿಲ್ಲ. ಇಟ್ ವಾಸ್ ನಾಟ್ ರೈನಿಂಗ್ ಎಸ್ಟರ್ಡೇ, ನಿನ್ನೆ ಮಳೆ ಬರುತ್ತಾ ಇರಲಿಲ್ಲ. ದೇ ವರ್ ನಾಟ್ ವಾಚಿಂಗ್ ಟಿವಿ, ಅವರು ಟಿವಿಯನ್ನು ವೀಕ್ಷಿಸುತ್ತಾ ಇರಲಿಲ್ಲ. ಶಿ ವಾಸ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ಅವಳು ಕ್ರಿಕೆಟನ್ನು ಆಡುತ್ತಾ ಇರಲಿಲ್ಲ. ದೇ ವರ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್, ಅವರು ಪೇಟೆಗೆ ಹೋಗುತ್ತಾ ಇರಲಿಲ್ಲ. ಹಾಗೆ ಇವುಗಳ ಇಂಟೋಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯವನ್ನು ತಯಾರಿಸಲಿಕ್ಕೆ ಮೊದಲು ವಾಸ್ ಅಥವಾ ವರ್ ಬರೆದು ವಾಕ್ಯವನ್ನು ಪ್ರಾರಂಭ ಮಾಡಬೇಕು. ನಂತರ ಸಬ್ಜೆಕ್ಟನ್ನು ಸೇರಿಸಿ V1 ಜೊತೆಗೆ INGಯನ್ನು ಬರಿಬೇಕು. ನಂತರ ಕರ್ಮಪದವನ್ನು ಬರಿಬೇಕು. ವಾಸ್ ಐ ಕಮಿಂಗ್ ವಿತ್ ಯು, ನಾನು ನಿನ್ನೊಂದಿಗೆ ಬರ್ತಾ ಇದ್ನ. ವಾಸ್ ಈ ಲರ್ನಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಯುತ್ತಾ ಇದ್ನ. ಅಂದರೆ ಭೂತಕಾಲದಲ್ಲಿ ಕೇಳ್ತಾ ಇರೋ ಪ್ರಶ್ನೆ, ಭೂತಕಾಲದಲ್ಲಿ ಇದು ಆಗ್ತಾ ಇತ್ತಾ ಅಂತ ಕೇಳಲಿಕ್ಕೆ ನಾವು ಇದನ್ನು ಕೇಳ್ತಾ ಇದ್ದೀವಿ. ವಾಸ್ ಶಿ ಲಾಫಿಂಗ್, ಅವಳು ನಗುತ್ತಾ ಇದ್ದಾಳೆ. ವರ್ ಯು ಗೋಯಿಂಗ್ ಟು ಮಾರ್ಕೆಟ್, ನೀವು ಪೇಟೆಗೆ ಹೋಗ್ತಾ ಇದ್ರಾ. ವರ್ ದೇ ಟಾಕಿಂಗ್ ವಿತ್ ಮೀ, ಅವರು ನನ್ನ ಜೊತೆ ಮಾತಾಡ್ತಾ ಇದ್ರಾ. ವಾಸ್ ಐ ಲರ್ನಿಂಗ್, ನಾನು ಕಲಿಯುತ್ತಾ ಇದ್ನ. ವಾಸ್ ಈ ಡೂಯಿಂಗ್, ಅವನು ಮಾಡುತ್ತಾ ಇದ್ನ. ವಾಸ್ ಶಿ ವಾಚಿಂಗ್, ಅವಳು ನೋಡ್ತಾ ಇದ್ಲ. ವಾಸ್ ಇಟ್ ಪ್ಲೇಯಿಂಗ್, ಅದು ಆಡ್ತಾ ಇತ್ತ. ವರ್ ವಿ ರನ್ನಿಂಗ್, ನಾವು ಓಡುತ್ತಾ ಇದ್ವಾ. ವರ್ ಯು ಲಿವಿಂಗ್ ಇನ್ ಧಾರವಾಡ, ನೀವು ಧಾರವಾಡದಲ್ಲಿ ವಾಸಿಸ್ತಾ ಇದ್ರಾ. ವರ್ ದೇ ಲಿವಿಂಗ್ ಇನ್ ಅಮೇರಿಕಾ, ಅವರು ಅಮೇರಿಕಾದಲ್ಲಿ ವಾಸಿಸುತ್ತಾ ಇದ್ರಾ. ವಾಸ್ ಶಿ ಲಿವಿಂಗ್ ಇನ್ ಕರ್ನಾಟಕ, ಅವಳು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ಲ. ಹೀಗೆ ತಾತ್ಕಾಲಿಕ ಭೂತಕಾಲದ ಪ್ರಶ್ನಾರ್ಥಕ ವಾಕ್ಯಗಳನ್ನು ತಯಾರಿಸಬೇಕು. ಹಾಗೆ ತಾತ್ಕಾಲಿಕ ಭೂತಕಾಲದ ಪ್ರಶ್ನಾರ್ಥಕ ನಕಾರಾತ್ಮಕವನ್ನು ತಯಾರಿಸಲಿಕ್ಕೆ ವಾಸ್ ಅಥವಾ ವರ್ ಅನ್ನು ವಾಕ್ಯದ ಮೊದಲಿಗೆ ಬರೆದು ಸಬ್ಜೆಕ್ಟ್ ಜೊತೆಗೆ ನಾಟನ್ನು ಸೇರಿಸಿ V1 + INGಯನ್ನು ಬರಿಬೇಕು. ವಾಸ್ ಐ ನಾಟ್ ಕಮಿಂಗ್ ವಿತ್ ಯು, ನಾನು ನಿನ್ನ ಜೊತೆ ಬರ್ತಿರ್ಲಿಲ್ವಾ. ವಾಸ್ ಈ ನಾಟ್ ಲರ್ನಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷ್ ಕಲಿಯುತ್ತಾ ಇರಲಿಲ್ವಾ. ವಾಸ್ ಶಿ ನಾಟ್ ಲಾಫಿಂಗ್, ಅವಳು ನಗುತ್ತಾ ಇರಲಿಲ್ವಾ. ವರ್ ಯು ನಾಟ್ ಗೋಯಿಂಗ್ ಟು ಮಾರ್ಕೆಟ್, ನೀವು ಪೇಟೆಗೆ ಹೋಗ್ತಾ ಇರಲಿಲ್ವಾ. ಅಥವಾ ನೀವು ಪೇಟೆಗೆ ಹೋಗುತ್ತಿರಲಿಲ್ವೇ ಅಂದರೆ ಭೂತಕಾಲದಲ್ಲಿ ಕೇಳ್ತಾ ಇರೋ ಪ್ರಶ್ನೆ. ವರ್ ದೇ ನಾಟ್ ಟಾಕಿಂಗ್ ವಿತ್ ಮೀ, ಅವ್ರು ನನ್ನ ಜೊತೆ ಮಾತನಾಡ್ತಾ ಇರಲಿಲ್ವೇ. ಇವುಗಳನ್ನೇ ಇನ್ನೊಂದು ಥರ ಬರಿಬೋದು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಾಸ್ ಐ ನಾಟ್ ಕಮಿಂಗ್ ವಿತ್ ಯು, ಇದನ್ನೇ ವಾಸಂಟ್ ಐ ಕಮಿಂಗ್ ವಿತ್ ಯು. ವಾಸಂಟ್ ಈ ಲರ್ನಿಂಗ್ ಇಂಗ್ಲೀಷ್. ವಾಸಂಟ್ ಈ ಲಾಫಿಂಗ್. ವರಂಟ್ ಯು ಗೋಯಿಂಗ್ ಟು ಮಾರ್ಕೆಟ್. ವರಂಟ್ ದೇ ಟಾಕಿಂಗ್ ವಿತ್ ಮೀ. ಹೀಗೆ ತಾತ್ಕಾಲಿಕ ವರ್ತಮಾನ ಕಾಲದ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳನ್ನು ಬರಿಬೇಕು. ಐ ಆಮ್ ಕಮಿಂಗ್ ವಿತ್ ಯು, ನಾನು ನಿನ್ನೊಂದಿಗೆ ಬರ್ತಾ ಇದ್ದೇನೆ. ಐ ವಾಸ್ ಕಮಿಂಗ್ ವಿತ್ ಯು, ನಾನು ನಿನ್ನೊಂದಿಗೆ ಬರುತ್ತಾ ಇದ್ದೆ. ಐ ಆಮ್ ಕಮಿಂಗ್, ನಾನು ಬರುತ್ತಾ ಇದ್ದೇನೆ. ಐ ವಾಸ್ ಕಮಿಂಗ್, ನಾನು ಬರುತ್ತಾ ಇದ್ದೆ. ವಿ ಆರ್ ಪ್ಲೇಯಿಂಗ್, ನಾವು ಆಡುತ್ತಾ ಇದ್ದೇವೆ. ವಿ ವರ್ ಪ್ಲೇಯಿಂಗ್, ನಾವು ಆಡುತ್ತಾ ಇದ್ದೆವು. ಐ ಆಮ್ ಈಟಿಂಗ್ ಎ ಬನಾನಾ, ನಾನು ಒಂದು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದೇನೆ. ಐ ವಾಸ್ ಈಟಿಂಗ್ ಎ ಬನಾನಾ, ನಾನು ಬಾಳೆಹಣ್ಣನ್ನು ತಿನ್ನುತ್ತಾ ಇದ್ದೆ. ಶಿ ಈಸ್ ಸಿಂಗಿಂಗ್, ಅವಳು ಹಾಡುತ್ತಾ ಇದ್ದಾಳೆ. ಶಿ ವಾಸ್ ಸಿಂಗಿಂಗ್, ಅವಳು ಹಾಡುತ್ತಾ ಇದ್ಲು. ಇಟ್ ಈಸ್ ಗೋಯಿಂಗ್, ಇದು ಹೋಗುತ್ತಾ ಇದೆ. ಇಟ್ ವಾಸ್ ಗೋಯಿಂಗ್, ಇದು ಹೋಗುತ್ತಾ ಇತ್ತು. ವಿ ಆರ್ ಡಿಸ್ಕಸಿಂಗ್, ನಾವು ಚರ್ಚೆ ಮಾಡುತ್ತಾ ಇದ್ದೇವೆ. ಅಂದರೆ ಈಗ ವಿ ವರ್ ಡಿಸ್ಕಸಿಂಗ್, ನಾವು ಚರ್ಚೆ ಮಾಡುತ್ತಾ ಇದ್ವು. ನಾವು ಚರ್ಚೆ ಮಾಡುತ್ತಾ ಇದ್ವಿ. ಐ ಆಮ್ ಸ್ಲೀಪಿಂಗ್, ನಾನು ಮಲಗಿದ್ದೇನೆ ಅಂದರೆ ಮಲಗುತ್ತಾ ಇದ್ದೇನೆ ಅಂದರೆ ಮಲಗಿದ್ದೇನೆ. ಐ ವಾಸ್ ಸ್ಲೀಪಿಂಗ್, ನಾನು ಮಲಗಿದ್ದೆ. ರವಿ ಈಸ್ ಪ್ಲೇಯಿಂಗ್ ಚೆಸ್, ರವಿ ಚೆಸ್ಸನ್ನು ಆಡುತ್ತಾ ಇದ್ದಾನೆ. ರವಿ ವಾಸ್ ಪ್ಲೇಯಿಂಗ್ ಚೆಸ್, ರವಿ ಚೆಸ್ಸನ್ನು ಆಡುತ್ತಾ ಇದ್ದ. ಹೀಗೆ ವಾಕ್ಯಗಳನ್ನು ತಯಾರು ಮಾಡಬೇಕು.